ಹಾಯ್, ನಾನು ನಕ್ಷತ್ರ ವರ್ಷ ಅಂದರೆ ಬೆಳಕಿನ ಮಳೆ. ನಾನಿವತ್ತು ನಿಮ್ಮೆಲ್ಲರಿಗೂ ಒಂದು ಕತೆ ಹೇಳ್ತೀನಿ. ಆ ಕತೆ ಹೆಸರು 50 ರೂಪಾಯಿ. ಒಬ್ಬ ಹುಡುಗ ಒಂದು ದಾರಿನಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾನೆ. ಆವಾಗ ಒಂದು ಬೋರ್ಡ್ ಕಾಣಿಸುತ್ತೆ ಅವನಿಗೆ. ಆ ಬೋರ್ಡ್ ನೋಡ್ತಾನೆ, ಒಂದು ಅಜ್ಜಿ ಫೋಟೋ ಹಾಕ್ಬಿಟ್ಟು ಆ ಬೋರ್ಡಲ್ಲಿ ಬರೆದಿರುತ್ತೆ, ನಂದು 50 ರೂಪಾಯಿ ಕಳೆದೋಗಿದೆ, ಯಾರಿಗಾದ್ರೂ ನಂದು 50 ರೂಪಾಯಿ ಸಿಕ್ಕಿದ್ರೆ ತಂದುಕೊಡ್ರಿ ಅಂತೇಳ್ಬಿಟ್ಟು ಕೆಳಗಡೆ ಅಡ್ರೆಸ್ ಬರೆದಿರುತ್ತೆ. ಆವಾಗ ಆ ಹುಡುಗ ಯೋಚನೆ ಮಾಡ್ತಾನೆ, ಅಯ್ಯೋ ಪಾಪ ಅಜ್ಜಿ, ನಂದೇ 50 ರೂಪಾಯಿ ಹೋದರೆ ಹೋಗ್ಲಿ ಬಿಡು, ಆ ಅಜ್ಜಿಗೆ ಹೋಗಿ ಕೊಡೋಣ ಅಂತೇಳ್ಬಿಟ್ಟು ಆ ಅಡ್ರೆಸ್ ಹುಡಿಕೊಂಡು ಹೋಗ್ತಾನೆ. ಅವಾಗ ಆ ಅಜ್ಜಿದೊಂದು ಗುಡಿಸಲು ಸಿಗುತ್ತೆ. ಒಳಗಡೆ ಹೋಗ್ತಾನೆ, ಆ ಅಜ್ಜಿಗೆ ಕೊಡ್ತಾನೆ. ಅಜ್ಜಿ, ನಿನ್ನ 50 ರೂಪಾಯಿ ನನಗೆ ಸಿಕ್ಕಿದೆ ಅಂತ ಕೊಡ್ತಾನೆ. ಅವಾಗ ಆ ಅಜ್ಜಿ ಹೇಳುತ್ತೆ, ನಂದು 50 ರೂಪಾಯಿ ಕಳೆದೋಗಿಲ್ಲ, ನಂದು 50 ರೂಪಾಯಿ ನನ್ನ ಹತ್ರನೇ ಇದೆ. ಯಾರೋ ನನ್ನ ಕಷ್ಟದಲ್ಲಿರೋದು ನೋಡಿ ಬೋಲ್ಡ್ ಹಾಕಿದ್ದಾನೆ, ಎಲ್ಲರೂ ಬಂದ್ಬಿಟ್ಟು ಬೇಡ ಬೇಡ ಅಂದ್ರೂ 50 ರೂಪಾಯಿ ಕೊಟ್ಟು ಹೋಗ್ತಾ ಇದ್ದಾರೆ. ನೀನು ಹೋಗ್ಬೇಕಾರೆ ಆ ಬೋಲ್ಡ್ ತೆಗ್ದಾಕ್ ಹೋಗಪ್ಪ ಅಂತ ಹೇಳ್ತೈತೆ ಆ ಅಜ್ಜಿ. ಅವಾಗ ಅವನು ಹೋಗ್ತಾನೆ ಮತ್ತೆ ಮನೆಗೆ. ಅವಾಗ ಅವನು ಆ ಬೋರ್ಡ್ ತೆಗ್ದಾಕ್ ಹೋಗಲ್ಲ, ಯಾಕಂದರೆ ಇನ್ನು ಮಿಕ್ದವ್ರು ಆ ಬೋರ್ಡನ್ನ ನೋಡಿದಾಗ ಆ ಅಜ್ಜಿಗೆ ಸಹಾಯ ಮಾಡಲಿ ಅಂತ. ಈ ಕಥೆಯ ನೀತಿ, ಕಷ್ಟದಲ್ಲಿರೋರಿಗೆ ಯಾವತ್ತೇ ಆಗಲಿ ನಾವು ಸಹಾಯ ಮಾಡಬೇಕು. ಥ್ಯಾಂಕ್ ಯು.